ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದೇ ಅಕ್ಟೋಬರ್ 3ನೇ ತಾರೀಕಿನಿಂದ ನವರಾತ್ರಿ ಹಬ್ಬ ಶುರುವಾಗುತ್ತೆ. ಅಕ್ಟೋಬರ್ 11ನೇ ತಾರೀಕಿನವರೆಗೆ ನಾವು ನವರಾತ್ರಿ ಹಬ್ಬವನ್ನು ಆಚರಿಸಿದ್ದೇವೆ. ಮಾತೆ ದುರ್ಗೆಯ ಆರಾಧಿಸಲು ಮತ್ತು ವೈಯಕ್ತಿಕ ಜೀವನ ಮಟ್ಟ ಮತ್ತಷ್ಟು ಪೂಜ್ಯ ರೂಪಕ್ಕೆ ಕೊಂಡೊಯ್ಯಲು ಈ ನವರಾತ್ರಿ ಬಹಳ ಮಹತ್ವ ಪಡೆದುಕೊಂಡಿದೆ. ಹಾಗೆ ನೋಡಿದ್ರೆ ದುರ್ಗೆಯನ್ನ ಈಶ್ವರನ ಸ್ತ್ರೀ ಪ್ರಕೃತಿ ರೂಪ ಅಂತಲೂ ಹೇಳ್ತಾರೆ. ಮಾತೆ ದುರ್ಗೆಯನ್ನ ಸನಾತನ ಧರ್ಮದಲ್ಲಿ ಈ ನವರಾತ್ರಿಯ ದಿನಗಳಂದು 3 ಸ್ವರೂಪಗಳಲ್ಲಿ ಪೂಜಿಸ್ತೇವೆ. ಮೊದಲು 3 ದಿನ ದುರ್ಗಾ, ಅದರ ನಂತರ 3 ದಿನ ಮಹಾಲಕ್ಷ್ಮಿ ಮತ್ತು ಕೊನೆಯ 3 ದಿನಗಳನ್ನ ಸರಸ್ವತಿಯ ರೂಪದಲ್ಲಿ ನಾವು ಪೂಜೆಯನ್ನ ಮಾಡ್ತೇವೆ. ಈ 3 ರೂಪಗಳು ಅಸ್ತಿತ್ವದ 3 ಮೂಲಭೂತ ರೂಪದ ಗುಣಗಳಿಗೆ ಸಂಬಂಧಿಸಿವೆ. ಅದು ಹೇಗಂದ್ರೆ, ತಮಸ್, ರಜಸ್ ಮತ್ತು ಸತ್ವದ ಪ್ರತೀಕವಾಗಿದ್ದಾಳೆ ಮಾತಾ ದುರ್ಗಾ. ತಮಸ್ ಅಂದ್ರೆ ನಿಷ್ಕ್ರಿಯತೆ, ರಜಸ್ ಅಂದ್ರೆ ಉತ್ಸಾಹ, ಸತ್ವ ಅಂದ್ರೆ ಪ್ರಕೃತಿಯ ಉನ್ನತೀಕರಣದ ಗುಣಮಟ್ಟ. ನಮ್ಮ ಶರೀರದ ರಚನೆ ಈ 3 ಭೌತಿಕ ವಸ್ತುಗಳೊಂದಿಗೆ ಬಹಳ ಆಳವಾಗಿ ಹೊಂದಿಕೊಂಡಿದೆ. ಅಂದ್ರೆ ತಮಸ್, ರಜಸ್ ಮತ್ತು ಸತ್ವಗಳನ್ನ ಭೂಮಿ, ಸೂರ್ಯ ಮತ್ತು ಚಂದ್ರರಿಗೆ ಹೋಲಿಸಲಾಗುತ್ತೆ. ಇದರಲ್ಲಿ ಭೂಮಿ ತಾಯಿಯನ್ನ ತಮಸ್ ಅಂತ ಕರೆಯಲಾಗುತ್ತೆ, ಸೂರ್ಯನನ್ನ ರಜಸ್ನ ಪ್ರತೀಕ ಅಂತ ನಂಬಲಾಗಿದೆ ಮತ್ತು ಚಂದ್ರನನ್ನ ಸತ್ವಕ್ಕೆ ಹೋಲಿಸಲಾಗುತ್ತೆ. ಯಾರು ಶಕ್ತಿಗಾಗಿ ತಾಕತ್ತು ಬೆಳೆಸಿಕೊಳ್ಳಲು ಸ್ತ್ರೀ ರೂಪವನ್ನ ಪೂಜೆಯನ್ನ ಮಾಡ್ತಾರೋ ಅದನ್ನ ತಮಸ್ ಅಂತ ಕರೆಯಲಾಗುತ್ತೆ. ಉದಾಹರಣೆಗೆ ಕಾಳಿಕಾದೇವಿ ಅಥವಾ ಭೂಮಿ. ಯಾರು ಭೌತಿಕ ಜಗತ್ತಿನ ಆಗುಹೋಗುಗಳನ್ನ ಸ್ಮರಿಸಿ ಅಥವಾ ಪ್ರಕೃತಿಯನ್ನ ಪೂಜಿಸ್ತಾರೋ ಅದನ್ನ ಸೂರ್ಯ ಅಥವಾ ಲಕ್ಷ್ಮಿ ಅಂತ ಹೇಳ್ತಾರೆ. ಯಾರು ಜ್ಞಾನಕ್ಕಾಗಿ ಭೌತಿಕ ಜಗತ್ತನ್ನ ಮೀರುವ ಕುರಿತು ಧ್ಯಾನಿಸ್ತಾರೋ ಅಥವಾ ನಶ್ವರ ಶರೀರವನ್ನ ಮೀರುವ ಸಾಹಸ ಮಾಡ್ತಾರೋ ಅದನ್ನ ಸತ್ವ ಅಂತ ಕರೀತಾರೆ. ಅದರ ಪ್ರತೀಕ ಅಂದ್ರೆ ಸರಸ್ವತಿ ಅಥವಾ ಚಂದ್ರ. ನವರಾತ್ರಿ ಸಮಯದಲ್ಲಿ ಈ 3 ಕೂಡ 3 ದಿನಗಳಲ್ಲಿ ಒಂದೊಂದಾಗಿ ಬರ್ತಾವೆ. ನಮ್ಮ ಪೂರ್ವಿಕರು ಈ ರೀತಿಯಾಗಿ ನವರಾತ್ರಿ ಹಬ್ಬದ ವೇಳೆ ಇದನ್ನ ವ್ಯವಸ್ಥಿತಗೊಳಿಸಿದ್ದಾರೆ. ಯಾಕಂದ್ರೆ ಭೂಮಿಯಿಂದ ಹುಟ್ಟುವ ನಾವು ಸಕ್ರಿಯ ಜೀವನ ಸಾಗಿಸ್ತೇವೆ, ಅದನ್ನ ರಜಸ್ ಅಂತೇವೆ. ಬಳಿಕ ಅಂದ್ರೆ ಕೊನೆಗೆ ಆ ತಮಸ್ ಮತ್ತು ರಜಸ್ ಗುಣವನ್ನ ಮೀರುವ ಪ್ರಯತ್ನವನ್ನ ಮಾಡಬೇಕು, ಅದೇ ಸತ್ವ. ಮನುಷ್ಯ ಹೀಗೆ ಬದುಕಬೇಕು ಎಂಬುದು ನಮ್ಮ ಸನಾತನ ಧರ್ಮದ ಒಂದು ಅತ್ಯದ್ಭುತ ಸಂದೇಶ. ಅಂದ್ರೆ ನವರಾತ್ರಿಯ ಮೊದಲ 3 ದಿನ ಮಾತೆ ಕಾಳಿಕಾದೇವಿಯನ್ನ ಭಕ್ತಿಯಿಂದ ಪೂಜಿಸಲಾಗುತ್ತೆ. ಅದರ ನಂತರದ 3 ದಿನ ಮಹಾಲಕ್ಷ್ಮಿ ಸ್ವರೂಪ ದೇವಿಯನ್ನ ಪೂಜಿಸಲಾಗುತ್ತೆ. ಇನ್ನು ಕೊನೆಯ 3 ದಿನ ದೇವಿ ಸರಸ್ವತಿಯನ್ನ 3 ರೂಪಗಳಲ್ಲಿ ಪೂಜಿಸಲಾಗುತ್ತೆ. ಹಾಗಿದ್ರೆ 3 ರೂಪಗಳಲ್ಲಿ ಬರುವ ಆ 9 ಅವತಾರಗಳು ಯಾವುವು, ಅವುಗಳ ಮಹತ್ವ ಏನು ಅಂತ ಇವತ್ತಿನ ಎಪಿಸೋಡ್ನಲ್ಲಿ ವಿವರವಾಗಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಅವತಾರಗಳಿಗೆ ತುಂಬಾ ಮಹತ್ವವಿದೆ. ಅದರಲ್ಲೂ ವಿಷ್ಣುವಿನ ದಶಾವತಾರ ಬಹಳ ಪ್ರಸಿದ್ಧ ಮತ್ತು ಮಾನವ ಕುಲದ ಇತಿಹಾಸ ಸಾರುವ ಅವತಾರ. ಮತ್ತೊಂದು ಕಡೆ ಮಾತಾ ದುರ್ಗೆಯ ನವ ಅವತಾರಗಳು ಕೂಡ ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಂಡಿವೆ. ನಮ್ಮ ಪುರಾಣದಲ್ಲಿ ದಶಾವತಾರದ ಕಲ್ಪನೆ ಇದೆಯಲ್ಲ, ಅದು ಇಡೀ ಮನುಕುಲದ ವಿಕಾಸದ ಕಥೆಯನ್ನ ಹೇಳುತ್ತೆ. ಭೂಮಿಯ ಉಗಮದ ಮತ್ತು ಜೀವಿಗಳ ವಿಕಾಸದ ಬಗ್ಗೆ ಹೇಳುತ್ತವೆ. ಒಂದು ಅತ್ಯದ್ಭುತ ಮಾಹಿತಿಯನ್ನ ನಮ್ಮ ಪೂರ್ವಿಕರು ಒಬ್ಬ ಸಾಮಾನ್ಯನಿಗೂ ಅರ್ಥವಾಗುವ ರೀತಿಯಲ್ಲಿ ದಶಾವತಾರದ ರೂಪದಲ್ಲಿ ಹೇಳಿದ್ದಾರೆ. ವಿಶೇಷ ಏನು ಗೊತ್ತಾ, ಸಾವಿರಾರು ವರ್ಷಗಳ ಮೊದಲೇ ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಬಂದು ನಮಗೆ ಥಿಯರಿ ಆಫ್ ಎವಲ್ಯೂಷನ್ ಹೇಳೋ ಮೊದಲೇ ನಮ್ಮ ಸನಾತನ ಧರ್ಮ ನಮಗೆ ಜೀವಿಗಳ ವಿಕಾಸದ ಬಗ್ಗೆ ಹೇಳಿತ್ತು. ಆದ್ರೆ ನಾವು ಭಾರತೀಯರು ನೋಡಿ, ನಮಗೆ ಪಾಶ್ಚಿಮಾತ್ಯರು ಬಂದು ಹೇಳೋವರೆಗೂ ಅದು ಖರೆ ಅಂತ ಅನಿಸೋದೇ ಇಲ್ಲ. ಇರ್ಲಿ, ಈ ದಶಾವತಾರದ ಮೊದಲ ಅವತಾರವಾದ ಮತ್ಸ್ಯ ರೂಪದ ಮೂಲಕ ಪೃಥ್ವಿಯಲ್ಲಿ ಮೊದಲು ಸಮುದ್ರ ಜೀವಿಯ ಉತ್ಪತ್ತಿ ಹೇಗಾಯಿತು ಅಂತ ವಿಷ್ಣುವಿನ ಮೊದಲ ಅವತಾರ ನಮಗೆ ತಿಳಿಸಿಕೊಡುತ್ತೆ. ಅದರ ನಂತರ ಕೂರ್ಮಾವತಾರ, ಹೇಗೆ ಜೀವಿಗಳು ಸಮುದ್ರದಿಂದ ಭೂಮಿಗೆ ತಮ್ಮ ವಾಸಸ್ಥಾನವನ್ನು ಬದಲಾಯಿಸಿದವು ಅನ್ನೋದನ್ನ ಹೇಳುತ್ತೆ. ಇನ್ನು 3ನೇ ಅವತಾರ ವರಾಹ ಅವತಾರ. ಭೂಮಿಯ ತುಂಬ ಹಿಮ ಕರಗಿ ನೀರು ತುಂಬಿಕೊಂಡ ಪರಿಣಾಮ ಅಲ್ಲಲ್ಲಿ ತೇಲುತ್ತಿದ್ದ ಭೂಮಿ ಮುಳುಗಿ ಹೋಗಿತ್ತು. ಇದನ್ನ ಕಥೆ ರೂಪದಲ್ಲಿ ಹೇಳೋದಾದ್ರೆ, ಹಿರಣ್ಯಾಕ್ಷ ಎಂಬ ರಾಕ್ಷಸ ಭೂಮಿಯನ್ನ ಕದ್ದು ಪಾತಾಳದಲ್ಲಿ ಅಡಗಿಸಿಟ್ಟಿದ್ದ. ಹೀಗಾಗಿ ವರಾಹ ಅವತಾರದಲ್ಲಿ ಅವತರಿಸಿದ ವಿಷ್ಣು ಆತನನ್ನ ಕೊಂದು ಭೂಮಿಯನ್ನ ಕಾಪಾಡಿದ. ಅಂದ್ರೆ ಮುಳುಗಿದ ಭೂಮಿ ಮತ್ತೆ ಮೇಲೆ ತೇಲಿ ಬಂದು ಜಲಚರ, ಉಭಯಚರ ಮಾತ್ರವಲ್ಲದೆ ಬೇರೆ ಜೀವಿಗಳ ಉಗಮಕ್ಕೂ ಇದು ಕಾರಣವಾಯಿತು. ಇನ್ನು 4ನೇ ಅವತಾರವಾದ ಉಗ್ರ ನರಸಿಂಹನ ಅವತಾರ. ಅಂದ್ರೆ ಅರ್ಧ ಮನುಷ್ಯ ಮತ್ತು ಅರ್ಧ ಪ್ರಾಣಿ. ಪ್ರಾಣಿಗಳಿಂದಲೇ ಮನುಷ್ಯನ ಉಗಮದ ಬಗ್ಗೆ ಬೆಳಕು ಚೆಲ್ಲುವ ಅವತಾರ. ಅದೇ ರೀತಿ ಪರಶುರಾಮ, ರಾಮ, ಕೃಷ್ಣ, ಬುದ್ಧ ಮತ್ತು ಕಲ್ಕಿ, ಹೀಗೆ ಮನುಷ್ಯನ ಭೌತಿಕ ಕ್ಷಮತೆ ಹೇಗೆ ಬೆಳೆಯುತ್ತಾ ಹೋಯಿತು ಅನ್ನೋದು ನಮ್ಮ ಸನಾತನ ಋಷಿಗಳು ನಮಗೆ ಕಥೆಯ ಮೂಲಕ ಕಟ್ಟಿಕೊಟ್ಟಿದ್ದಾರೆ.
ಯಾವ ರೀತಿ ವಿಷ್ಣು ಮಾನವತಾವಾದದ ಬಗ್ಗೆ ಹೇಳುತ್ತಾನೋ ಅದೇ ರೀತಿ ಮಾತೆ ದುರ್ಗೆಯ ನವ ಅವತಾರಗಳು ಕೂಡ ಮನುಷ್ಯ ಜೀವಿ ವೈಯಕ್ತಿಕ ಭಾವನೆಗಳನ್ನ ಬದುಕುವ ರೀತಿಯನ್ನ ಪ್ರತಿನಿಧಿಸುತ್ತವೆ. ಹಾಗಿದ್ರೆ ಒಂದೇ ವಾಂಛಿತ ಲಾಭಾಯ ಚಂದ್ರಾರ್ಧ ಕೃತ ಶೈಕರಾಂ ವೃಷರೂಢಂ ಶೂಲಧರಾಂ ಶೈಲಪುತ್ರಿಯಂ ಯಶಸ್ವಿನೀಂ ಎಂದು ದೇವಿ ಪುರಾಣ ಹೇಳುತ್ತೆ. ಸ್ನೇಹಿತರೆ, ನವದುರ್ಗೆ ಅವತಾರಗಳಲ್ಲಿ ಮೊದಲ ಅವತಾರವೆಂದರೆ ಶೈಲಪುತ್ರಿ. ಹಣೆಯಲ್ಲಿ ಅರ್ಧಚಂದ್ರ, ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲದ ಪುಷ್ಪ. ನಂದಿ ಮೇಲೆ ಹತ್ತಿ ಕುಳಿತಿರುವ ದುರ್ಗೆಯ ಮೊದಲ ರೂಪ ಅದು ಶೈಲಪುತ್ರಿ. ಶೈಲ ಅಂದ್ರೆ ಪರ್ವತ, ಪುತ್ರಿ ಅಂದ್ರೆ ನಿಮಗೆ ಗೊತ್ತೇ ಇದೆ. ಪರ್ವತರಾಜ ಹಿಮವಂತನ ಮಗಳಾಗಿ ಮಾತೆ ಪಾರ್ವತಿ ಜನಿಸಿದ ಕಾರಣ ಆಕೆಗೆ ಶೈಲಪುತ್ರಿ ಅಂತ ಕರೆಯಲಾಗತ್ತೆ. ಈ ಶೈಲಪುತ್ರಿ ತಮ್ಮ ಪೂರ್ವ ಜನ್ಮದಲ್ಲಿ ಬ್ರಹ್ಮದೇವನ ಮಾನಸ ಪುತ್ರ ಪ್ರಜಾಪತಿ ದಕ್ಷನ ಮಗಳಾಗಿದ್ದವಳು. ಆಗ ಆಕೆಯ ಹೆಸರು ಸತಿ ಅಂತ ಇತ್ತು. ಆದರೆ ಪ್ರಜಾಪತಿಯ ಇಚ್ಛೆಯ ವಿರುದ್ಧವಾಗಿ ಆಕೆಯ ವಿವಾಹ ಭಗವಾನ್ ಶಂಕರನ ಜೊತೆಗೆ ಆಗಿತ್ತು. ಅದೊಂದು ಬಾರಿ ಈ ಪ್ರಜಾಪತಿ ದಕ್ಷ ಒಂದು ಅತಿ ದೊಡ್ಡ ಯಾಗ ಆಯೋಜಿಸಿದ್ದ. ಈ ಯಾಗಕ್ಕೆ ಭಗವಾನ್ ಶಂಕರ ಮತ್ತು ಆಕೆಯ ಪತ್ನಿ ಸತಿಯನ್ನ ಬಿಟ್ಟು ಉಳಿದವರೆಲ್ಲರನ್ನೂ ಆತ ಆಹ್ವಾನಿಸ್ತಾನೆ. ಈ ವಿಚಾರ ತಿಳಿಯುತ್ತಿದ್ದಂತೆ ಸತಿ ಕ್ರೋಧದಿಂದ ಕುದ್ದು ಹೋದ್ಲು. ಕರೆಯದೇ ಇದ್ರೂ ಯಾಗಕ್ಕೆ ಹೋಗಲೇಬೇಕು ಅಂತ ಹಠ ಮಾಡಿದ್ಲು. ಪತಿ ಮಹಾದೇವ ಎಷ್ಟೇ ಬೇಡವೆಂದರೂ ಆಕೆ ಯಾಗ ಮಾಡುತ್ತಿದ್ದ ಸ್ಥಳಕ್ಕೆ ಹೋದ್ಲು. ಯಾವಾಗ ಕರೆಯದೇ ಇದ್ರೂ ಬಂದಳೋ ಆಗ ಪ್ರಜಾಪತಿ ದಕ್ಷ ಮಹಾದೇವನನ್ನ ಹೀಯಾಳಿಸಿದ. ಇದರಿಂದ ಸಿಟ್ಟಿಗೆದ್ದ ಸತಿ ತನ್ನ ಪತಿಗೆ ಅವಮಾನವಾಯ್ತಲ್ಲ ಅಂತ ಎಲ್ಲರ ಎದುರಿಗೆ ಯಜ್ಞ ಮಾಡುತ್ತಿದ್ದ ಹವನಕ್ಕೆ ಜಿಗಿದು ತನ್ನ ಪ್ರಾಣವನ್ನ ಆಹುತಿ ಕೊಟ್ಲು. ತನ್ನ ಮಡದಿ ಪ್ರಾಣ ತ್ಯಜಿಸಿದ ವಿಚಾರವನ್ನ ತಿಳಿದ ಭಗವಾನ್ ಶಂಕರ ಕೂಡ ವೈರಾಗ್ಯವನ್ನ ಧಾರಣ ಮಾಡಿದ. ಘೋರ ತಪಸ್ಸಿಗೆ ಕುಳಿತ. ಇತ್ತ ದೇವಲೋಕದಲ್ಲಿ ತಾರಕಾಸುರ ಎಂಬ ರಾಕ್ಷಸ ಭಾರಿ ಅಲ್ಲೋಲ ಕಲ್ಲೋಲ ಎಬ್ಬಿಸಿದ. ಈತನನ್ನ ಸಂಹರಿಸಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದರೆ ಮಹಾದೇವನ ಪುತ್ರನಿಗೆ ಮಾತ್ರ ತಾರಕಾಸುರನನ್ನ ವಧಿಸಲು ಸಾಧ್ಯವಿತ್ತು. ಆದರೆ ಸತಿಯ ಸಾವಿನ ಕಾರಣ ಈ ಕಾರ್ಯ ಅಪೂರ್ಣವಾಗಿತ್ತು. ಹೀಗಾಗಿ ಇಡೀ ದೇವಕುಲ ಪರ್ವತರಾಜ ಮತ್ತು ಆಕೆಯ ಪತ್ನಿ ಮೈನಾಗೆ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಲು ಕೇಳಿಕೊಂಡ್ರು. ಅವರ ಮನವಿಯನ್ನ ಒಪ್ಪಿದ ಪರ್ವತರಾಜ ಮತ್ತು ಮೈನಾ ಉಮಾದೇವಿಗೆ ನಿತ್ಯವೂ ಆರಾಧಿಸಲು ಶುರು ಮಾಡಿದ್ರು. ಬರೋಬ್ಬರಿ 27 ವರ್ಷಗಳು ಘೋರ ತಪಸ್ಸಿನ ಬಳಿಕ ಜಗದಾಂಬ ಉಮಾದೇವಿ ಪ್ರಸನ್ನಲಾಗ್ತಾಳೆ. ಆಗ ಮೈನಾದೇವಿಯು ಜಗದಂಬ, ನೀನು ಖುದ್ದು ನನ್ನ ಮಗಳ ರೂಪದಲ್ಲಿ ಜನ್ಮ ಪಡಿಬೇಕು ಅಂತ ಕೇಳಿಕೊಳ್ತಾಳೆ. ಇದಕ್ಕೆ ತಥಾಸ್ತು ಎನ್ನುತ್ತಾಳೆ ದೇವಿ. ಅದರಂತೆ ರಾಜ ಹಿಮಾಲಯನ ಮಗಳಾಗಿ ಪಾರ್ವತಿಯ ಜನನವಾಯಿತು. ಈ ಹಿಮಾಲಯ ಪರ್ವತಗಳ ರಾಜನಾದ ಕಾರಣ ಆತನಿಗೆ ಶೈಲರಾಜ ಅಂತ ಕರೀತಿದ್ರು. ಇದೇ ಕಾರಣಕ್ಕೆ ಪಾರ್ವತಿಯ ಹೆಸರು ಶೈಲಪುತ್ರಿ ಅಂತ ಆಯಿತು. ನವರಾತ್ರಿಯ ಮೊದಲ ದಿನ ಇದೇ ಶೈಲಪುತ್ರಿಯ ಪೂಜೆ ಮತ್ತು ಆರಾಧನೆ ಮಾಡಲಾಗುತ್ತೆ. ಶೈಲಪುತ್ರಿಯನ್ನ ಶಕ್ತಿಯ ಪ್ರತೀಕ ಅಂತ ನಂಬಲಾಗಿದೆ. ಇದಲ್ಲದೆ ಶೈಲಪುತ್ರಿಯ ಕಾರಣ ಮೊದಲ ದಿನ ಶ್ವೇತ ವರ್ಣದ ಬಟ್ಟೆಯನ್ನು ಧರಿಸಲಾಗುತ್ತೆ. ಇನ್ನು ಎರಡನೇ ಅವತಾರ ಬ್ರಹ್ಮಚಾರಿಣಿ. ದಧಾನಾಂ ಕರ ಪದ್ಮಾಭ್ಯಾಂ ಅಕ್ಷಮಾಲ ಕಮಂಡಲು ದೇವಿ ಪ್ರಸೀದ ತುಮಯಿ ಬ್ರಹ್ಮಚಾರಿಣ್ಯನುತ್ತಮ ಎನ್ನುತ್ತೆ. ಅಂದ್ರೆ ಸ್ನೇಹಿತರೆ, ನವರಾತ್ರಿಯ ಎರಡನೇ ದಿನ ದುರ್ಗಾದೇವಿಯ ಎರಡನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತೆ. ಬಲಗೈಯಲ್ಲಿ ಕಮಂಡಲ ಮತ್ತು ಎಡಗೈಯಲ್ಲಿ ಅಕ್ಷಮಾಲೆ. ಯಾವ ವಾಹನವೂ ಇಲ್ಲದ, ಅಸ್ತ್ರ ಶಸ್ತ್ರ ಇಲ್ಲದ ದೇವಿ. ಪಾರ್ವತಿಯ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿ ಶೈಲಪುತ್ರಿ ಶಿವನನ್ನ ಪತ್ನಿಯನ್ನಾಗಿ ಪಡೆಯಲು ನಾರದರು ಉಪದೇಶವನ್ನ ಮಾಡ್ತಾರೆ. ಶಿವನನ್ನ ಪತಿಯನ್ನಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನ ಮಾಡ್ತಾಳೆ. ಬಹಳ ಕಠಿಣವಾದ ತಪಸ್ಸು ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಶ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂದಿದೆ. ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಆಕೆ ಕೇವಲ ಹೂವು ಹಣ್ಣುಗಳನ್ನ ಹಾಗೂ ಎಲೆಗಳನ್ನ ಮಾತ್ರ ಒಂದು ಕಾಲದವರೆಗೂ ಸೇವಿಸ್ತಿದ್ಲು. ನಂತರದಲ್ಲಿ ಎಲೆಯ ಸೇವನೆಯನ್ನು ನಿಲ್ಲಿಸ್ತಾಳೆ. ಆಕೆಯ ಕಠಿಣ ತಪಸ್ಸಿನಿಂದ ಶಿವನು ಆಕೆಗೆ ಒಲಿಯುತ್ತಾನೆ. ತಾಯಿ ಬ್ರಹ್ಮಚಾರಿಣಿಯನ್ನ ತಪಸ್ಸಿನ ದೇವತೆ ಎಂದು ಕರೆಯಲಾಗುತ್ತೆ. ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸೋದ್ರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಎಲ್ಲ ರೀತಿಯ ಸುಖಗಳನ್ನು ಪಡೆದುಕೊಳ್ತಾನೆ. ಆಕೆಯ ಹೆಸರೇ ಹಲವು ರೀತಿಯ ಅರ್ಥಗಳನ್ನು ನೀಡ್ತಾವೆ. ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ನಡೆಸುವವರು, ಬ್ರಹ್ಮಚಾರಿಣಿ ಎಂದರೆ ತಪಸ್ಸನ್ನ ಮಾಡುವವಳು ಎಂದರ್ಥ. ಯಾವ ವ್ಯಕ್ತಿ ತಾಯಿ ಬ್ರಹ್ಮಚಾರಿಣಿಯನ್ನ ಪೂಜಿಸ್ತಾನೋ ಅವನು ತಪಸ್ಸು, ತ್ಯಾಗ, ಸಂಯಮ ಮತ್ತು ಪುಣ್ಯವನ್ನ ಪಡೆಯುತ್ತಾನೆ. ಇನ್ನು ಎರಡನೇ ದಿನ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸಲಾಗುತ್ತೆ. ಪಿದಾಂಜ ಪ್ರವರಾರುಧ ಚಂದ ಕೋಪಸ್ತ್ಯ ಕೈರ್ಯುತ ಪ್ರಸಿದ್ಧಂ ತನುತೆ ಮಧ್ಯಮ ಚಂದ್ರ ಘಂಟತಿ ವಿಶ್ರುತ. ಅಂದ್ರೆ ಹಣೆಯಲ್ಲಿ ಅರ್ಧಚಂದ್ರ ಸಮಾನವಾದ ಬಿಂದಿ, 10 ಭುಜವುಳ್ಳ ಮತ್ತು ಹುಲಿಯ ಮೇಲೆ ಸವಾರಿ. ಇದು ಮಾತೆ ದುರ್ಗೆಯ ಮೂರನೇ ಅವತಾರ ಚಂದ್ರ ಘಂಟದೇವಿ.
ಹಣೆಯ ಮೇಲೆ ಚಂದ್ರ ಸಮಾನವಾದ ಬಿಂದಿ ಇರೋ ಕಾರಣ ಚಂದ್ರಗಂಟ ಅಂತಲೂ ಈ ದೇವಿಯನ್ನ ಪೂಜಿಸ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ದೇವಿಯ 3ನೇ ದಿನದ ಪೂಜಾ ವಿಧಿವಿಧಾನದ ಜೊತೆಗೆ 3ನೇ ರೂಪದ ಮಹತ್ವವೇನು, ದುರ್ಗಾ ಮಾತೆಯ ಶಕ್ತಿ ಎಂಥದ್ದು ಅನ್ನೋದನ್ನು ತಿಳಿಸ್ತೇನೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.